ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೇದಿಕ್ ಅಸ್ಟ್ರಾಲಜರ್ಗೆ ಸ್ವಾಗತ. ನಿಮಗೆ ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡೋರು ಫಸ್ಟ್ ವೇದಿಕ್ ಅಸ್ಟ್ರಾಲಜರ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ. ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು. ಈ ವಿಡಿಯೋ ಇಷ್ಟ ಆದರೆ ಓಂ ಶನೇಶ್ವರಾಯ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಮರಿಬೇಡಿ. ನಾನು ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ ಮಕರ ರಾಶಿ ಬಗ್ಗೆ. ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತಾ ನಾನು ಇವಾಗ ತಿಳಿಸ್ಕೊಡ್ತೀನಿ ಮಕರ ರಾಶಿ ಬಗ್ಗೆ. ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ಇಷ್ಟ ಆದರೆ ಓಂ ಶನೇಶ್ವರಾಯ ನಮಃ ಅಥವಾ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಒಂದು ಕಮೆಂಟ್ ಮಾಡಿ ಸ್ನೇಹಿತರೆ. ಮಕರ ರಾಶಿಯವರ ಧೈರ್ಯಕ್ಕೆ ಒಲಿಯದೆ ಭರ್ಜರಿ ಜಯ, ಹಠಾತ್ ಅಂತ ಆಗ್ತಿರುವಂಥ ಧನ ಲಾಭಕ್ಕೆ ಜುಲೈ ತಿಂಗಳು ಸಾಕ್ಷಿ ಆಗ್ತಾ ಇದೆ. ಇಷ್ಟು ದಿವಸ ಇದ್ದಂತಹ ಕಷ್ಟ ಜುಲೈ ತಿಂಗಳಿಂದ ಕಷ್ಟಕ್ಕೆ ಸಿಗುತ್ತಿದೆ ಮುಕ್ತಿ. ಜ್ಞಾನನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವ ವಿದ್ಯಾನಂ ಅಯಗ್ರೀವ ಉಪಾಸ್ಮಹೆ. ಪ್ರೀತಿಯ ಸ್ನೇಹಿತರಿಗೆ ನಮಸ್ಕಾರ ಹೇಳ್ತಾ ಈ ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಕೋರ್ತೀನಿ. ಈ ತಿಂಗಳು ಅಂದರೆ ಜುಲೈ ತಿಂಗಳಲ್ಲಿ ಗ್ರಹಗಳ ಸ್ಥಾನಮಾನದ ಆಧಾರದ ಮೇಲೆ ಏನೆಲ್ಲ ದ್ವಾದಶ ರಾಶಿಗಳ ಮೇಲೆ ಆಗ್ತಾ ಇದೆ ಅನ್ನೋದನ್ನು ನೋಡೋಣ ಬನ್ನಿ. ಇನ್ನು ಗ್ರಹಗಳ ಸ್ಥಾನಮಾನ ಹೇಗಿದೆ, ಯಾವುದಾದರೂ ಗ್ರಹಗಳ ಬದಲಾವಣೆ ಆಗ್ತಿದೆ ಈ ತಿಂಗಳಲ್ಲಿ ಅಂತ ನೋಡೋದಾದರೆ ನೋಡಿ. ಮೊದಲನೆಯದಾಗಿ ಶುಕ್ರ ಗ್ರಹ ಕರ್ಕಾಟಕ ರಾಶಿಯಿಂದ ಸಿಂಹ ರಾಶಿಗೆ ತನ್ನ ಪ್ರವೇಶನ ಬೆಳೆಸ್ತಾ ಇದೆ ಇದೇ ತಿಂಗಳ 5ನೇ ತಾರೀಕು. ಹಾಗೆ ಬುಧ ಗ್ರಹ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ 2ನೇ ತಾರೀಕು ತನ್ನ ಪತನ ಬದಲಾಯಿಸಿ ತದನಂತರ ಮತ್ತೆ ಹಿಮ್ಮುಖ ಸಂಚಾರವಾಗಿ 7ನೇ ತಾರೀಕು ಮತ್ತೆ ಮಿಥುನ ರಾಶಿಗೆ ತೆರಳುತ್ತಾನೆ. ಹಾಗೆ ಸೂರ್ಯ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ 16ನೇ ತಾರೀಕು ತನ್ನ ಪತನ ಬದಲಾಯಿಸ್ತಾನೆ. ಇನ್ನು ಗ್ರಹಗಳ ಸ್ಥಾನಮಾನ ಹೇಗಿರುತ್ತೆ ಇನ್ನು ಉಳಿದ ಗ್ರಹಗಳು ಅಂತ ನೋಡೋಕೆ ಹೋದಾಗ, ರಾಹು ಗ್ರಹ ಏನು ಕುಂಭದಲ್ಲಿ ಸ್ಥಿತನಾಗಿದ್ದರೆ ಶನಿ ಗ್ರಹ ಮೀನದಲ್ಲಿ ಸ್ಥಿತನಾಗಿದ್ದಾರೆ ಮತ್ತು ತನ್ನ ವಕ್ರ ಸ್ಥಿತಿಯನ್ನು ಕೂಡ ಬದಲಾವಣೆ ಮಾಡ್ತಾನೆ. ಅಂದರೆ ಇವಾಗ ಏನು ನೇರ ಚಲನದಲ್ಲಿ ಇದ್ದಾನೆ, ಇದೇ ತಿಂಗಳು 27ನೇ ತಾರೀಕು ವಕ್ರ ಸ್ಥಿತಿಗೆ ಅಂದರೆ ಹಿಮ್ಮುಖ ಸಂಚಾರವಾಗಿ ತನ್ನ ಪತನ ಬದಲಾಯಿಸ್ತಾನೆ. ಹಾಗೆ ಇನ್ನು ಕುಜ ಗ್ರಹ ವೃಷಭ ರಾಶಿಯಲ್ಲಿದ್ದು ಮಿಥುನ ರಾಶಿಯಲ್ಲಿ ಸೂರ್ಯಗ್ರಹ ಮತ್ತು ಬುಧ ಗ್ರಹಗಳು ಇರುತ್ತವೆ. ಮತ್ತು ಸೂರ್ಯಗ್ರಹ ಮತ್ತೆ ತನ್ನ ಪತನ ಬದಲಾಯಿಸ್ತಾನೆ. ಕಟಕ ರಾಶಿಯಲ್ಲಿ ಗುರು ಮತ್ತು ಸೂರ್ಯಗ್ರಹದ ಸಂಯೋಗ ಆಗ್ತಿದ್ರೆ, ಇನ್ನು ಸಿಂಹ ರಾಶಿಯಲ್ಲಿ ಕೇತು ಮತ್ತು ಶುಕ್ರನ ಸಂಯೋಗ ಆಗ್ತಾ ಇದೆ. ಸೊ ಹಾಗಿದ್ರೆ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಪ್ರಭಾವ ಬೀರುತ್ತೆ ಇದರಿಂದ ಅನ್ನೋದನ್ನು ನೋಡೋಣ ಬನ್ನಿ ಸ್ನೇಹಿತರೆ. ಮಕರ ರಾಶಿಯವರ ಜುಲೈ ತಿಂಗಳ ಭವಿಷ್ಯ ಹೇಗಿರುತ್ತೆ ಅಂತ ನೋಡೋದಾದರೆ ತುಂಬಾ ಅದ್ಭುತವಾಗಿರುತ್ತೆ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ಗುರುಬಲ ಬಂದಿದೆ. ಮಕರ ರಾಶಿಯವರು ಬಹಳಷ್ಟು ದಿನಗಳಿಂದ ಕಷ್ಟ, ನೋವು, ಸಂಕಷ್ಟದಿಂದ ಅಲೆದಾಡ್ತಿದ್ರಿ. ಯಾವಾಗ ಕೇಳಿದರೂ ಮಕರ ರಾಶಿಯವರಿಗೆ ಟೈಮ್ ಚೆನ್ನಾಗಿಲ್ಲ. ಆದರೆ ಇವಾಗ ಅದ್ಭುತವಾದ ಸಮಯ ಬಂದಾಯಿತು. ಯಾರು ಇನ್ನು ಹೇಳೋಂಗಿಲ್ಲ ಮಕರ ರಾಶಿಗೆ ಟೈಮ್ ಚೆನ್ನಾಗಿಲ್ಲ ಅಂತ. ಅಷ್ಟು ಚೆನ್ನಾಗಿದೆ. ಯಾಕೆ ಅಂತಂದರೆ ಗುರು 7ನೇ ಮನೆಯಲ್ಲಿ ಕೂತ್ಕೊಂಡು ಗುರುವಿನ ನೇರ ದೃಷ್ಟಿ ಲಗ್ನದ ಮೇಲೆ ಬೀಳ್ತಾ ಇದೆ. ಸೊ ಹಾಗಾಗಿ ಮನೆಯಲ್ಲಿ ಶುಭ ಕಾರ್ಯಗಳು ಆಗುವಂಥದ್ದು, ಇಷ್ಟು ದಿವಸ ಇದ್ದಂಥ ನೋವಿಗೆ ಇನ್ನು ಮೇಲೆ ಪ್ರಿಕಾಷನ್ ಸಿಗುವಂಥದ್ದು, ಇದನ್ನೆಲ್ಲ ಖಂಡಿತವಾಗ್ಲೂ ನೀವು ನೋಡ್ಬೋದು ಸ್ನೇಹಿತರೆ. ಆದರೆ 2ನೇ ಮನೆಯಲ್ಲಿ ರಾಹುವಿನ ಸಂಚಾರ ಇರೋದ್ರಿಂದ ಮಾತಿನ ಮೇಲೆ ಸ್ವಲ್ಪ ನಿಗಾ ಇರಬೇಕಾಗುತ್ತೆ. ಸ್ವಲ್ಪ ಹೆಂಗಂದರೆ ಮಾತಾಡಿ ಬಿಡೋದು. ಈಗ ಏನಾಗುತ್ತೆ, ಮನುಷ್ಯನಿಗೆ ಒಂದು ಸಮಯ ಆವಾಗ ಇದ್ದಕ್ಕಿದ್ದಂಗೆ ಇವಾಗ ಹೆಂಗಾಗುತ್ತೆ ನಿಮಗೆ ಅಂತಂದರೆ, ದಿಢೀರಂತ ಅರ್ಧ ರಾತ್ರಿಯಲ್ಲಿ ಕೊಡೆ ಹಿಡಿದಿದ್ರು ಅನ್ನೋ ಥರ ಬಂದುಬಿಡುತ್ತೆ. ನಿಮಗೆ ಯೋಗಗಳು ನೀವು ಅಂದ್ಕೊಂಡೇ ಇರಲ್ಲ, ನೀವು ಎಕ್ಸ್ಪೆಕ್ಟೇಷನ್ ಮಾಡದೇ ಇರೋ ರೀತಿಯಲ್ಲಿ ಒಳ್ಳೊಳ್ಳೆ ಯೋಗಗಳು ಬರುತ್ತೆ, ಕೆಲಸಗಳ ಆಪರ್ಚುನಿಟಿ ಬರುತ್ತೆ, ಹಣ ಉಳಿತಾಯ ಮಾಡೋದಕ್ಕೆ ಅವಕಾಶ ಬರುತ್ತೆ. ಇದೇನಪ್ಪ, ನಾನು ಸ್ವಲ್ಪ ದಿವಸಗಳಿಂದ ಇಷ್ಟೊಂದು ಕಷ್ಟಪಡ್ತಿದ್ದೆ, ಇದೊಂದು ಕೆಲಸ ಮಾಡ್ಕೊಳ್ಳೋದಕ್ಕೆ ಇವಾಗ ಇಷ್ಟು ಈಸಿಯಾಗಿ ಆಗ್ತಿದೆಯಲ್ಲ ಅಂತ ನಿಮಗೆ ನೀವೇ ಯೋಚನೆ ಮಾಡುವಂಥ ಪರಿಸ್ಥಿತಿ ಕೂಡ ಬಂದುಬಿಡುತ್ತೆ. ಸೊ ಹಾಗಾಗಿ ಅವಾಗ ಏನಾಗುತ್ತೆ, ಮಾತಲ್ಲಿ ಸ್ವಲ್ಪ ಹೊರಟು ಕೆಲಸ ಜಾಸ್ತಿ ಆದಾಗ ಏನಾಗುತ್ತೆ, ಇರಿಟೇಷನ್ ಆಗುತ್ತೆ. ಯಾರನ್ನು ಒಂದು ಮಾತಾಡಿಸಿದಾಗ ಅವಾಗ ಸ್ವಲ್ಪ ಹೊರಟಾಗಿ ಮಾತಾಡಿಸ್ಬಿಡೋದನ್ನು ರೂಢಿ ಮಾಡ್ಕೊಂಡು ಬಿಟ್ಟಿರ್ತೀರ. ಆದರೆ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಆ ರೀತಿ ಮಾತಾಡ್ದಿರ ಎಲ್ಲನೂ ನೀವು ಈಸಿಯಾಗಿ ತೊಗೊಂಡು ಹೋದರೆ ಖಂಡಿತವಾಗ್ಲೂ ಯಾವುದೇ ಸಮಸ್ಯೆಗಳನ್ನು ನೀವು ಎದುರಿಸೋದಿಲ್ಲ. ಮತ್ತು ಕುಟುಂಬದಲ್ಲಿ ಯಾರಿಗಾದರೂ ಆರೋಗ್ಯ ಸಮಸ್ಯೆಗಳು ಬರೋ ಚಾನ್ಸಸ್ ಇರುತ್ತೆ. ಅದರ ಕಡೆ ಸ್ವಲ್ಪ ಗಮನ ಕೊಡಿ. ಯಾರಾದರೂ ಆರೋಗ್ಯ ಹಾಳಾಗ್ತಿದೆ ಅಂತ ಬಂದಾಗ ಮೊದಲು ಅವರನ್ನು ಕರ್ಕೊಂಡು ಹೋಗಿ ಹಾಸ್ಪಿಟಲ್ಗೆ ತೋರಿಸಿ ಪ್ರಿಕಾಷನ್ ಕೊಡಿಸಿಬಿಡಿ. ಇನ್ನು 3ನೇ ಮನೆಯಲ್ಲಿ ಶನಿ ಸಂಚಾರ ಇತ್ತು ಅಂದರೆ ನಿಮ್ಮ ಲಗ್ನಾಧಿಪತಿನೇ ಆಗಿರ್ತಾನೆ. ಶನಿ ಸಂಚಾರ ಆಗ್ತಾ ಇತ್ತು, ಧೈರ್ಯ ಜಾಸ್ತಿ ಇತ್ತು. ಈಗ ಗುರು ದೃಷ್ಟಿ ಬೀಳ್ತಿದೆ, ಇನ್ನೊಂದು ಧೈರ್ಯ ಜಾಸ್ತಿ ಆಯಿತು. ಸ್ವಲ್ಪ ಖುಷಿಯಿಂದ ಕೆಲಸನೂ ಮಾಡ್ತೀರಾ. ಸ್ನೇಹಿತರಿಂದ ಲಾಭಗಳಾಗುತ್ತೆ. ಮತ್ತು ನಿಮ್ಮ ಸಿಬ್ಲಿಂಗ್ ತಮ್ಮ ಅಂದರೆ
ನಿಮಗೆ ಇವರ ಕಡೆಯಿಂದ ಕೂಡ ನಿಮಗೆ ಲಾಭಗಳಾಗುವಂಥ ಸಮಯ ಕೂಡ ಬಂದಾಯಿತು. ಇನ್ನು ನಿಮಗೆ 5ನೇ ಮನೆಯಲ್ಲಿ ಕುಜನ ಸಂಚಾರ ಆಗ್ತಾ ಇದೆ. ಭೂಮಿಯಿಂದ ಲಾಭ ಬರುವಂಥದ್ದು, ಅಂದರೆ ನೀವೇನಾದರೂ ಭೂಮಿ ಕೊಟ್ಟು ತಗೊಳ್ಳೋದು ವ್ಯಾಪಾರ ಮಾಡ್ತೀರಾ, ಅದರಿಂದನೂ ಲಾಭಗಳನ್ನು ನೋಡಬಹುದು. ಅಥವಾ ನೀವೇನಾದರೂ ಇವಾಗ ಮನೆ ತಗೊಳ್ಬೇಕು, ಸೈಟ್ ತಗೊಳ್ಬೇಕು ಅಂತ ಏನಾದರೂ ಪ್ಲಾನಿಂಗ್ಸ್ ಇದ್ದರೆ ಅಂತಂದರೆ ಅದಕ್ಕೂ ಕೂಡ ಒಳ್ಳೆಯ ಟೈಮ್ ಆಗಿರುತ್ತೆ. ಆದರೆ ಮಕ್ಕಳ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗಬಹುದು. ಅಂದರೆ ಏನೋ ಏಟ್ ಮಾಡ್ಕೊಳ್ಳೋದು ಮತ್ತು ಸ್ಪೀಡ್ ಜಾಸ್ತಿ ಏರೋದು, ಗಾಡಿಗಳು ಕೊಟ್ಬಿಡ್ತೀರಿ. ವಯಸ್ಸಿಗೆ ಇನ್ನೇನು ಬರ್ತೀರಾ, ಒಂದು 8ನೇ ಕ್ಲಾಸು 10ನೇ ಕ್ಲಾಸು ಓದ್ತಿರುವಂಥ ಮಕ್ಕಳ ಕೈಯಲ್ಲಿ ಗಾಡಿ ಕೊಟ್ಬಿಡೋದು, ತಗೊಂಡು ಹೋಗಿ ಅಲ್ಲಿ ಇಲ್ಲಿ ಗುದ್ದಿ ಏಟ್ ಮಾಡ್ಕೊಳ್ಳೋದು, ಮೂಳೆಗೆ ಏಟ್ ಮಾಡ್ಕೊಳ್ಳೋದು, ರಕ್ತ ಬರೆಸ್ಕೊಂಡು ಬರೋದು ಆಗಿಬಿಡುತ್ತೆ. ಸೊ ಕೇರ್ಫುಲ್ಲಾಗಿರಿ. ಹಂಗೆ ಆಗಬೇಕು ಅಂತ ಏನಿಲ್ಲ. ನಡೀತಾ ದಾರಿಯಲ್ಲಿ ಎಡವಿದ್ರೂ ಕೂಡ ಕಾಲು ಬೆರಳಲ್ಲಿ ಒಂಚೂರು ರಕ್ತ ಬರ್ಬೋದು. ಸೊ ಮಕ್ಕಳ ಆರೋಗ್ಯದ ಕಡೆ ಗಮನ ಕೊಡಿ. ಸ್ವಲ್ಪ ಆರೋಗ್ಯನ ನೋಡ್ಕೊಳ್ಳಿ. ಅಥವಾ ಒಂಟಿಯಾಗಿ ಈಚೆ ಆಚೆ ಬಿಟ್ಟಾಗ ಗಮನ ಕೊಡ್ತಾ ಇರಿ. ಮಕ್ಕಳು ಮನೆಗೆ ಬಂದ್ರಾ ಇಲ್ವಾ, ಏನು ಮಾಡ್ತಿದ್ದಾರೆ, ಯಾಕಂದರೆ ಬಿಡಿ ಅಂದರೆ ಬ್ಯುಸಿ ಸ್ಕೆಡ್ಯೂಲಲ್ಲೂ ಕೂಡ ಇವಾಗ ನಿಮಗೆ ಕೆಲಸ ಇವಾಗ ಶುರು ಆಗ್ತಾ ಇದೆ. ಸೊ ಹಾಗಾಗಿ ಎಲ್ಲನೂ ಕೂಡ ನೀವು ಬ್ಯಾಲೆನ್ಸ್ ಮಾಡಬೇಕಾಗಿರುವಂಥ ಒಂದು ಪರಿಸ್ಥಿತಿ ಬಂದಿದೆ. ಇನ್ನು 6ನೇ ಮನೆಯಲ್ಲಿ ಸೂರ್ಯ ಮತ್ತು ಬುಧ ಒಂದು ಸಂಚಾರ ನಡೀತಿದೆ. ಸೊ ಹಾಗಾಗಿ ಏನಾಗುತ್ತೆ, ಕಾಂಪಿಟೇಟಿವ್ ಎಕ್ಸಾಮ್ ಏನಾದರೂ ಮಕ್ಕಳು ಬರೀತಿದ್ದಾರೆ ಅಂದರೆ ಅದರಲ್ಲಿ ವಿನ್ ಆಗ್ತಾರೆ. ಗೌರ್ಮೆಂಟ್ ಉದ್ಯೋಗಿಗಳಿಗೆ ಕೆಲಸ ಬಡ್ತಿ ಸಿಗುವಂಥದ್ದು, ಅಥವಾ ಕೆಲಸದಲ್ಲಿ ಏನಾದರೂ ಒಂದು ಪ್ರಮೋಷನ್ ಸಿಗುವಂಥದ್ದು, ಜೊತೆಗೆ ಏನಾದರೂ ನಿಮಗೆ ನೀವು ಮಾಡ್ತಿರೋ ಕೆಲಸನ ಗುರುತಿಸುವಂಥ ಬೆಲೆ ಕೊಡುವಂಥ ಕೂಡ ಆಗುತ್ತೆ. ಬ್ಯಾಂಕಲ್ಲಿ ಲೋನ್ಗಳು ಅಪ್ಲೈ ಮಾಡಿದರೆ ಲೋನ್ಗಳಾಗುತ್ತೆ. ಕೋರ್ಟ್ ಕೇಸ್ಗಳು ನಡೀತಿದ್ರೆ ಆ ಕೇಸು ನಿಮ್ಮ ಪರ ಆಗುವಂಥದ್ದು ಕೂಡ ಆಗುತ್ತೆ. ನೋಡಿ, ಬ್ಯಾಕ್ ಟು ಬ್ಯಾಕ್ ಎಲ್ಲ ಶುಭ ಸುದ್ದಿಗಳು ಕೇಳ್ತಾ ಇದ್ದೀರಾ ಅಂತ. ಆದರೆ ಬುಧ ಸ್ವಲ್ಪ ಕಂಬಸ್ಟ್ ಆಗಿರೋದ್ರಿಂದ ವೇರಿಯೇಷನ್ ಆಗಬಹುದು. ಏನು ವ್ಯಾಪಾರದಲ್ಲಿ ವೇರಿಯೇಷನ್ ಒಂದು ದಿವಸ ಇದ್ದಂಗೆ ಇನ್ನೊಂದು ದಿವಸ ಇಲ್ಲ, ಸ್ವಲ್ಪ ಫ್ಯಾಂಕ್ಚುಯೇಷನ್ ಆಗ್ತಾ ಇರುತ್ತೆ. ಅದನ್ನು ಸ್ವಲ್ಪ ಗಮನಿಸಬೇಕಾಗಿ ಬರುತ್ತೆ. ನೀವು ಇನ್ನು ನೋಡಿ, ನಿಮಗೆ ಏನು 7ನೇ ಮನೆಯಲ್ಲಿ ಗುರುವಿನ ಸಂಚಾರ ಆಗ್ತಾ ಇದೆ. ಗುರು ನೇರ ದೃಷ್ಟಿ ಲಗ್ನದ ಮೇಲೆ ಬೀಳ್ತಾ ಇರೋದ್ರಿಂದ ಗಂಡ ಹೆಂಡತಿ ಮಧ್ಯದಲ್ಲಿ ಪ್ರೀತಿ ವಿಶ್ವಾಸ ತುಂಬ ಚೆನ್ನಾಗಿರುತ್ತೆ. ಅದರಲ್ಲಿ ಯಾವುದೇ ಡೌಟ್ ಇಲ್ಲ, ಗೌರವ ಜಾಸ್ತಿ ಆಗುತ್ತೆ. ಆದರೆ ಗುರು ಕಂಬಸ್ಟ್ ಆಗೋಂತಹ ಸಮಯದಲ್ಲಿ ಮಾತ್ರ ಮನೆಯಲ್ಲಿ ಶುಭ ಕಾರ್ಯಗಳನ್ನು ಮಾಡೋದನ್ನು ಅವಾಯ್ಡ್ ಮಾಡಿಕೊಂಡ್ರೇ ಒಳ್ಳೆಯದು. ಇನ್ನು 8ನೇ ಮನೆಗೆ ಶುಕ್ರ ಕೇತು ಸಂಚಾರ ಇದೆ. ಇಲ್ಲಿ ಆರೋಗ್ಯದಲ್ಲಿ ಕೆಲವು ಸಮಸ್ಯೆ ಬರಬಹುದು. ಏನಂದರೆ ಗುಪ್ತಾಂಗಗಳಲ್ಲಿ ಸಮಸ್ಯೆ ಬರುವಂಥದ್ದು, ಅಥವಾ ಹೆಣ್ಣು ಮಕ್ಕಳಿಗೆ ಯುಟ್ರಸ್ ಪ್ರಾಬ್ಲಮ್ ಬರುವಂಥ ಚಾನ್ಸಸ್ ಇರುತ್ತೆ. ಆಪ್ರೇಷನ್ಗಳಾಗುವಂಥ ಚಾನ್ಸಸ್ ಇರುತ್ತೆ. ಅದನ್ನು ಸ್ವಲ್ಪ ಗಮನ ಇಟ್ಕೊಳ್ಳಿ. ಯಾಕೆ ಅಂತಂದರೆ ಕೇತು 8ರಲ್ಲಿ ಸಂಚಾರ ಮಾಡ್ತಿದ್ದಾನಲ್ಲ, ಸೊ ಆಪ್ರೇಷನ್ಗಳಾಗುವಂಥ ಚಾನ್ಸಸ್ ಇರುತ್ತೆ. ಆದರೂ ಗುರುಬಲ ಬಂದಿರೋದ್ರಿಂದ ಆದಷ್ಟು ನಿಮಗೆ ಅವಾಯ್ಡ್ ಆಗುತ್ತೆ. ಏನು ಮೇಜರ್ ಪ್ರಾಬ್ಲಮ್ ಏನಾದರೂ ಆಗ್ತಾಯಿದ್ರೆ ಸ್ವಲ್ಪ ನಿಮಗೆ ಅವಾಯ್ಡ್ ಕೂಡ ಆಗ್ತಾ ಇರುತ್ತೆ. ಅದನ್ನು ನೆಗ್ಲೆಕ್ಟ್ ಮಾಡಬೇಡಿ. ಕೆಲವರು ಏನು ಮಾಡ್ತಾರೆ, ಸ್ವಲ್ಪ ಹೊಟ್ಟೆ ನೋವು ಬಂದರೂ ಅಯ್ಯೋ ಬಿಡು ಹೊಟ್ಟೆ ನೋವು ಒಂದು ಮಾತ್ರೆ ನುಂಗೋಣ ಆ ಥರ ಅಂದ್ಕೋಬೇಡಿ. ಏನಕ್ಕೆ ಬರ್ತಾ ಇದೆ ತಿಳ್ಕೊಂಡು ಅದಕ್ಕೆ ಪ್ರಿಕಾಷನ್ಸ್ ತೊಗೊಳ್ಳಿ. ಏನೇನೋ ತಿಂದು ಇನ್ನೊಂದು ಹಾಳು ಮಾಡ್ಕೊಳ್ಳೋ ಬದಲಾಗಿ ಕರೆಕ್ಟಾಗಿ ಏನು ತಗೋಬೇಕು, ಏನು ಮಾಡಬೇಕು ಅಂತ ಯೋಚನೆ ಮಾಡಿ ಡಿಸಿಷನ್ ತಗೊಳ್ಳಿ. ಇನ್ನು ಮಕ್ಕಳ ಎಜುಕೇಷನ್ ಹೇಗಿರುತ್ತೆ ಅಂತ ನೋಡಿದಾಗ ಎಜುಕೇಷನ್ ತುಂಬ ಚೆನ್ನಾಗಿರುತ್ತೆ. ಎಜುಕೇಷನಲ್ಲಿ ಯಾವುದೇ ರೀತಿಯಾದ ತೊಂದರೆಗಳು ಬರೋದಿಲ್ಲ. ಪರಿಹಾರವಾಗಿ ಏನು ಮಾಡ್ಕೋಬೇಕು ಅಂತ ನೋಡಿ ಪ್ರತಿದಿನವೂ ಕೂಡ ಕಾಗೆಗಳಿಗೆ ಆಹಾರ ಹಾಕೋದು, ಒಂದು ಹಿಡಿಯಷ್ಟು ಅನ್ನ ತಗೊಂಡು ಹೋಗಿ ಕಾಗೆಗಳಿಗೆ ಹಾಕ್ಬಿಟ್ಟು ಬನ್ನಿ. ಅದು ನಿಮಗೆ ಮೇಜರಾಗಿ ನಿಮಗೆ ಒಳ್ಳೆಯದನ್ನು ಮಾಡುತ್ತೆ. ಜೊತೆಗೆ ಗುರುವಿನ ಆರಾಧನೆ ಜಾಸ್ತಿ ಮಾಡ್ಕೊಳ್ಳಿ. ಪ್ರತಿದಿನ ಏನಾದರೂ ಗುರುಗಳ ಮಂತ್ರ ಹೇಳಿಕೊಳ್ಳುವಂಥದ್ದು, ಗುರುವಾರ ಒಂದು ದಿವಸವಾದರೂ ತಗೊಂಡು ಹೋಗಿ ಎಲ್ಲರಿಗೂ ಕಡಲೆಕಾಳಿಂದ ಮಾಡಿರುವಂಥ ಖಾದ್ಯಗಳನ್ನು ಹಂಚಿ ಬರುವಂಥದ್ದು. ಇದಿಷ್ಟು ಮಾಡಿಕೊಂಡ್ರೆ ಸಾಕು, ಖಂಡಿತವಾಗ್ಲೂ ಒಳ್ಳೆಯ ಫಲಗಳನ್ನು ನೀವು ನಿರೀಕ್ಷೆ ಮಾಡ್ಬೋದು. ಇನ್ನು ಜುಲೈ ತಿಂಗಳ ಒಂದು ಮಾಸ ಭವಿಷ್ಯ ಕಾರ್ಯಕ್ರಮ ಮುಗಿಸುವಂಥ ಸಮಯ ಇದಾಗಿದೆ. ಆದರೆ ನೀವೇನಾದರೂ ನಿಮ್ಮ ಜಾತಕಗಳನ್ನು ಪರಿಶೀಲನೆ ಮಾಡ್ಕೋಬೇಕು ಅಂತಂದರೆ ಖಂಡಿತವಾಗ್ಲೂ ನೀವು ಪರಿಶೀಲನೆ ಒಮ್ಮೆ ಮಾಡಿಸ್ಕೊಳ್ಳಿ ಸ್ನೇಹಿತರೆ. ಖಂಡಿತ ನಿಮ್ಮ ಅಂದರೆ ಜಾತಕದಲ್ಲಿ ಏನಿದೆ ಅದ್ರ ಪ್ರಕಾರ ನಡೆಯುತ್ತೆ. ನಾವು ಹೇಳೋದೆಲ್ಲ ಎಲ್ಲರಿಗೂ ನಡೆಯುತ್ತೆ ಅಂತ ಹೇಳೋಕ್ಕಾಗಲ್ಲ. ಹಾಗಾಗಿ ಒಮ್ಮೆ ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ನಿಮ್ಮ ದಶಾಭುಕ್ತಿ ಬೇರೆ ಆಗಿರುತ್ತಲ್ವ, ಒಂದೊಂದು ಹಾರೋಸ್ಕೋಪಲ್ಲಿ ಗ್ರಹಗಳ ಸ್ಥಾನಮಾನ ಬೇರೆ ಆಗಿರುತ್ತೆ. ಅದರಿಂದ ಫಲಗಳು ವ್ಯತ್ಯಾಸ ಆಗ್ಬೋದು. ಕೆಲವರಿಗೆ ತುಂಬ ಒಳ್ಳೆಯದಾಗೋದು, ಕೆಟ್ಟದಾಗೋದು, ವೇರಿಯೇಷನ್ಸ್ ಕೂಡ ಆಗ್ತಾ ಇರುತ್ತೆ. ಸೊ ನಿಮ್ಮ ದಶಾಭುಕ್ತಿಗೆ ತಕ್ಕಾಗಿ ನಿಮ್ಮ ಪರಿಹಾರಗಳನ್ನು ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಜೀವನದಲ್ಲಿ ಒಳಿತನ್ನು ನೋಡ್ಕೋಬೋದು. ಸೊ ಹಾಗಾಗಿ ಎಲ್ಲರಿಗೂ ಧನ್ಯವಾದ ತಿಳಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡೋರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು. ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತು ಈ ವಿಡಿಯೋ ಇಷ್ಟ ಓಂ ಶನೇಶ್ವರಾಯ ನಮಃ ಅಥವಾ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಖಂಡಿತ ಮರಿಬೇಡಿ.
ಮತ್ತೆ ಸಿಗ್ತೀನಿ ನಿಮಗೆ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ.